ಹಲೋ ವೀಕ್ಷಕರೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಒಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ರಾಗಿ ಉಂಡೆ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇಲ್ಲಿ ಆಲ್ಮಂಡು ಅಥವಾ ಬಾದಾಮನ್ನ ನಾನಿಲ್ಲಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ತುಂಬ ಫೈಬರ್ಸು ಮತ್ತು ಗುಡ್ ಕೊಲೆಸ್ಟ್ರಾಲು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ. ಹಾಗೆ ಇಲ್ಲಿ ಪಿಸ್ತಾನ ಕೂಡ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕ್ಯಾಶ್ಯೂಸು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಗೂ ಪಂಪ್ಕಿನ್ ಸೀಡ್ಸ್ ಅಂತ ಬರುತ್ತಲ್ಲ, ಅದನ್ನು ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಕೂಡ ವೈಟಮಿನ್ B6, ಆಮೇಲೆ ಬೇರೆ ವೈಟಮಿನ್ಸು, ಮಿನರಲ್ಸ್ ಎಲ್ಲ ತುಂಬಾ ಇರುತ್ತೆ ಅದರಲ್ಲಿ. ಸೊ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ಪಿಸ್ತಾ ಕೂಡ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆ ಪಂಪ್ಕಿನ್ ಸೀಡ್ಸು ಅಥವಾ ಕುಂಬಳಕಾಯಿ ಬೀಜ ಏನಿರುತ್ತಲ್ಲ, ಅದು ಕೂಡ ಸಿಗುತ್ತೆ ಇದು ಮಾರ್ಕೆಟಲ್ಲಿ. ಅದನ್ನು ಕೂಡ ನಾನು ಯೂಸ್ ಮಾಡ್ತಿದ್ದೀನಿ. ಏಕೆಂದರೆ ಅದು ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಡಯಟ್ರಿ ಫೈಬರ್ಸ್ ಅಂತೇನು ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ ಡ್ರೈ ಫ್ರೂಟ್ಸಲ್ಲಿ. ಸೊ ಇದನ್ನು ನಾವು ಮಾಡ್ರೇಟಾಗಿ ತಗೊಳ್ಳೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಹಾಗೆ ಇಲ್ಲಿ ಏಲಕ್ಕಿನ ತಗೊಂಡಿದ್ದೀನಿ, ಸುಮಾರು ಒಂದು 8 ಏಲಕ್ಕಿನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಜಾಕಾಯಿ ಅಂತ ಹೇಳ್ತೀವಿ, ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವೀಟ್ಸಿಗೆಲ್ಲ. ಸೊ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ರಾಗಿ ಹಿಟ್ಟು, ಒಂದು ಅರ್ಧ kg ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ರಾಗಿ ಹಿಟ್ಟು ಕ್ಯಾಲ್ಶಿಯಮ್ಮು ಮತ್ತು ಅಯನ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಇದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಎಲ್ಲರೂ ಕೂಡ ತಗೋಬೋದು. ಬೋನ್ಸನ್ನು ಕೂಡ ಗಟ್ಟಿ ಮಾಡುತ್ತೆ. ನಾನು ಸುಮಾರು ಒಂದು ಅರ್ಧ kg ರಾಗಿ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 15ರಿಂದ 20 ಉಂಡೆ ಆಗುತ್ತೆ, ಮೀಡಿಯಮ್ ಸೈಜ್ದು. ಈಗ ಒಂದು ಪಾತ್ರೆಯಲ್ಲಿ ಹಾಗೆ ನಾನಿಲ್ಲಿ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಸುಮಾರು ಒಂದು ಇದಕ್ಕೆ ಅರ್ಧ kg ಹಿಟ್ಟಿಗೆ ಸುಮಾರು ನಿಮಗೊಂದು 400 ಗ್ರಾಮಷ್ಟು ಅಥವಾ ಅರ್ಧ kg ಬೆಲ್ಲ ಬೇಕಾಗುತ್ತೆ, ನೀವು ಜಾಸ್ತಿ ಸಿಹಿ ತಿನ್ನೋದಾದರೆ. ಸೊ ಬೆಲ್ಲ ಕೂಡ ಅಯನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತು ಇದು ಕೂಡ ಬೋನ್ಸ್ ಹೆಲ್ತನ್ನ ಪ್ರಮೋಟ್ ಮಾಡುತ್ತೆ, ತುಂಬಾ ಒಳ್ಳೆಯದು. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಒಂದು ಕಡಾಯಿನಲ್ಲಿ ನಾನು ತುಪ್ಪನ ತಗೊಳ್ತಾ ಇದ್ದೀನಿ. ಸುಮಾರು 1ರಿಂದ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಬರೀ 1 ಟೀ ಸ್ಪೂನನ್ನು ಕೂಡ ಯೂಸ್ ಮಾಡ್ಕೋಬೋದು. ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದರಲ್ಲಿ. ಇದು ಮಾಡ್ರೇಟಾಗಿ ತಿಂದರೆ ತುಂಬಾ ಒಳ್ಳೆಯದು. ಡೈಲಿ ಅಟ್ಲೀಸ್ಟ್ 1ರಿಂದ 2 ಟೀ ಸ್ಪೂನ್ ತುಪ್ಪನ ನಾವು ಸೇವಿಸಬೇಕು. ಅದರಿಂದ ನಮ್ಮ ಜಾಯಿಂಟ್ಸ್ಗೆಲ್ಲ ಲೂಬ್ರಿಕೇಟ್ ಆಗುತ್ತೆ, ಮತ್ತು ಬೋನ್ಸ್ ಹೆಲ್ತ್ ಕೂಡ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಈ ಡ್ರೈ ಫ್ರೂಟ್ಸನ್ನೆಲ್ಲ ಆ ತುಪ್ಪದಲ್ಲಿ ಹುರ್ಕೊಂಡ್ಬಿಡೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಅದನ್ನು. ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ ಅದನ್ನು. ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ ಬೆಲ್ಲನ ಜಜ್ಜಿಟ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸುಮಾರು 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೆಲ್ಲದ ಅಳತೆ ನೋಡಿಕೊಂಡು ನೀರನ್ನು ಸೇರಿಸ್ಬೋದು, ಒಂದೇ ಸಾರಿ ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಈ ಜಾಕಾಯಿ ಅಂತ ಹೇಳಿದ್ನಲ್ಲ, ಇದು ನಿಮಗೆ ಸಿಕ್ಕಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ನಾನು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ, ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡಾಯಿಗೆ ಸುಮಾರು 1ರಿಂದ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಇದರಲ್ಲಿ ರಾಗಿ ಹಿಟ್ಟನ್ನ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅದನ್ನು, ಇಲ್ಲಾಂದರೆ ಸೀದು ಹೋಗಿಬಿಡುತ್ತೆ. ಮತ್ತು ಸ್ವಲ್ಪ ಕಡಾಯಿ ದಪ್ಪಕ್ಕಿರೋ ಕಡಾಯಿನ ಯೂಸ್ ಮಾಡ್ಕೊಳ್ಳಿ, ಥಿಕ್ ಬಾಟಮ್ ಅಂತ ಹೇಳ್ತೀವಲ್ವ ಅದನ್ನು. ಈ ಜಾಕಾಯಿ ಒಂದು ಚಿಕ್ಕ ಪೀಸನ್ನ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಬೋದು ನೀವು, ಈ ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಅದು ಚೆನ್ನಾಗಿ ಆಣ ಆಗುತ್ತೆ.
ಇಲ್ಲೂ ಕೂಡ ನೀವು ಕೈಯಾಡಿಸ್ಕೋತಾನೆ ಇರಬೇಕು ರಾಗಿ ಹಿಟ್ಟನ್ನು. ಈಗ ನಾನು ಈ ಬೆಲ್ಲದ ಆಣ ಬಂದಿದೆನಾ ಅಂತ, ಪಾಕ ಬಂದಿದೆನಾ ಅಂತ ನೋಡಬೇಕು. ನೀವು ಸುಮ್ಮನೆ ಸ್ವಲ್ಪ ಕರಗಿದ್ರೂ ಸಾಕು. ನೋಡಿ ಇಲ್ಲಿ ತಣ್ಣೀರಲ್ಲಿ ನಾನು ಒಂದು 2 ಹನಿನ ಹಾಕಿದ್ರೆ ಅದು ಒಟ್ಟಿಗೆ ಕೂಡಬೇಕು, ಅಷ್ಟು ಬಂದರೆ ಸಾಕು. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ ಬೆಲ್ಲನ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಹಾಗೆ ಅಲ್ಲಿ ರಾಗಿ ಹಿಟ್ಟನ್ನ ಕೂಡ ಕೈಯಾಡಿಸ್ತಾನೆ ಇರಬೇಕು. ಇನ್ನೊಂದು ಸ್ವಲ್ಪ ಅದು ಕುದಿಬೇಕು. ನೋಡ್ಬೋದು ನೀವೀಗ ಕುದಿಯೋಕ್ಕೆ ಶುರುವಾಗಿದೆ. ಇಷ್ಟಾದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಿರ್ಗಾ ಟೆಸ್ಟ್ ಮಾಡ್ಕೊಳ್ಳೋಣ ಪಾಕ ಬಂದಿದೆನಾ ಅಂತ. ನೋಡಿ ಆವಾಗಲಿನ್ಕಿಂತ ಸ್ವಲ್ಪ ತಿಕ್ಕಾಗಿದೆ. ಈಗ ಇಷ್ಟು ಬಂದರೆ ಸಾಕು. ಈಗ ಇದನ್ನು ಸೋಸ್ಕೊಳ್ಬೇಕಾಗತ್ತೆ ಬೆಲ್ಲನ. ಅದೇ ಕಡಾಯಿನಲ್ಲಿ ನಾನು ಏನು ರಾಗಿ ಹಿಟ್ಟನ್ನು ಸುಮಾರು ಒಂದು 5ರಿಂದ 7 ನಿಮಿಷ ಹುರಿದಿದ್ದೀನಿ. ಈಗ ರಾಗಿ ಹಿಟ್ಟಿಗೆ ನಾನು ಈ ಏಲಕ್ಕಿ ಜಾಕಾಯಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ನೀವು ಬೇಕಿದ್ದರೆ. ಈ ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಕಡಲೆ ಬೀಜ ಕೂಡ ಹಾಕ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ರಫೇಜ್ ಕೂಡ ಇರುತ್ತೆ ಅದರಲ್ಲಿ. ನೋಡಿ ಸ್ವಲ್ಪವಾಗಿ ಕಲಿಸ್ಕೊಳ್ಳಿ. ಒಂದೇ ಸರ್ತಿ ಎಲ್ಲ ಬೆಲ್ಲದ ಹಣ್ಣನ ಪಾಕನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ರಾಗಿ ಹಿಟ್ಟಿಗೆ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಳ್ಬೇಕು, ಗ್ರೀಸ್ ಮಾಡ್ಕೊಳ್ಳಿ ಈ ರೀತಿ. ಈಗ ರಾಗಿ ಹಿಟ್ಟು ಸ್ವಲ್ಪ ಬಿಸಿಯಾಗಿರುತ್ತೆ, ಏಕೆಂದರೆ ನಾವು ಇವಾಗ ತಾನೇ ಬೆಲ್ಲದ ಪಾಕನ ಹಾಕಿರೋದ್ರಿಂದ. ಸೊ ಈ ರೀತಿ ಒತ್ಕೊಂಡು ಚೆನ್ನಾಗಿ ರೌಂಡಾಗಿ ಮಾಡ್ಕೊಳ್ಳಿ. ರಾಗಿ ಉಂಡೆ ತುಂಬಾ ಹೆಲ್ದಿ ರೆಸಿಪಿ, ಎಲ್ಲದಕ್ಕೂ ಒಳ್ಳೆಯದಿದು. ಬೋನ್ಸಿಗೆ ತುಂಬ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ನಿಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಯಾಕೆಂದರೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಎಲ್ಲ. ನೋಡಿ ಈ ರೀತಿ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಇಟ್ಕೊಳ್ತೀನಿ. ಮಿಕ್ಕಿರೋದನ್ನು ನಾನು ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಹೆಲ್ದಿ ರಾಗಿ ಉಂಡೆ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸರ್ತಿ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯ.